ಇದು ಹೇಗೆ ಸಾಧ್ಯ ಸಿದ್ದು ಅವರೇ? ನನಗೂ ಅದೇ ಗೊತ್ತಾಯ್ತಿಲ್ಲ ಮೇಡಮ್ ಅವರೇ. ಅವ್ರು ಫುಡ್ ಪಾಯ್ಸನ್ ಆಗೋದು ಅಂತ ಹೇಳಿದಾಗ ನಾನು ಹಿಂಗೆ ಶಾಕ್ ಆದೆ. ಸದ್ಯ ಹೆಂಗೋ ವಾಂತಿ ಮಾಡ್ಕೊಬಿಟ್ರು. ಅದು ಮೈಗೆಲ್ಲ ಹಬ್ಬಿಟ್ಟಿದ್ದಿದ್ರೆ ಕಷ್ಟ ಆಗ್ಬಿಟ್ರದು. ಅಲ್ಲ ಬಾಬಾ, ನಿನ್ನೆ ರಾತ್ರಿ ಅವ್ರು ಹಾಲು ಕುಡ್ದಿದ್ದು ಬಿಟ್ಟರೆ ಊಟನೂ ಮಾಡಿಲ್ಲ. ಬರೀ ಹಾಲು ಕುಡಿದ್ರೆ ಹೀಗೆಲ್ಲ ಆಗುತ್ತಾ ಅನ್ನೋ ಅನುಮಾನ ನನಗೆ. ಅಲ್ಲ ಕಣವ, ಅವ್ರಿಗೆ ಹಾಲು ಕೊಟ್ಟರು ಯಾರವ? ಬಾಬಾ, ನಿನ್ನೆ ರಾತ್ರಿ ನೀಲು ಅವರು ಹಾಲಿಗೆ ಅರಿಶಿನ ಮಿಕ್ಸ್ ಮಾಡಿ ಮಾವಂಗೆ ಕೊಟ್ಟರು. ಅದೇ ಅವ್ರ ದೇಹಕ್ಕೆ ಸೆಟ್ ಆಗಿಲ್ಲ ಅನಿಸ್ತಿದೆ. ಅಪ್ಪ ಹಿಂಗೆ ಹಾಲು ಅರಿಶಿನ ಹಾಕೊಂಡು ಕುಡಿದ್ರೆ ಆಯ್ತಿರ್ಲಿಲ್ಲ. ಯಾಕೆ ನೆನ್ನೆ ಕುಡಿದ್ಬಿಟ್ರು? ಅದೇ ನಾನು ಕೇಳಿದೆ, ಆದರೆ ಅತ್ತೆ ಹೇಳಿದ್ರು ಅದಕ್ಕೆ ಮಾಡ್ಕೊಂಡು ಹೋಗಿ ಕೊಡ್ತಿದ್ದೀನಿ ಅಂತ ಹೇಳಿದ್ರು. ಹೌದಾ? ನೀಲು ಬರ ಮೀಲಿ. ಏನ್ರಿ? ಅಲ್ಲ ಕಣಮ್ಮಿ, ನಿಂಗೆ ಯಾರಮ್ಮಿ ಹೇಳ್ದವರು ಅಪ್ಪ ಹಿಂಗೆ ಹಾಲು ಅರಿಶಿನ ಹಾಕ್ಕೊಡು ಅಂತ? ಅದು ಅತ್ತೆನೇ ಹೇಳಿದ್ದು. ಬಡತವ, ನಿಮ್ಗೆ ಅಷ್ಟು ಗೊತ್ತಾಗಕ್ಕಿಲ್ವೇ? ಅಪ್ಪ ಹಿಂಗೆ ಹಾಲು ಅರಿಶಿನ ಹಾಕೊಂಡು ಕುಡಿದ್ರೆ ಆಗೋದಿಲ್ಲ ಅಂತ. ನೋಡು ಹೆಂಗ್ ಒದ್ದಾಡ್ಬಿಟ್ರು ಅಂತ, ವಾಂತಿ ಬೇರೆ ಮಾಡ್ಕೊಬಿಟ್ರು. ರೀ, ನಾನೇನ್ರಿ ಮಾಡಿದೆ? ದೊಡ್ಡವ್ರು ಹೇಳಿದ ಮಾತನ್ನ ಕೇಳದೆ ಹೋದ್ರೆ ಕೋಪ ಮಾಡ್ಕೋತೀರಾ? ಈಗ ಅತ್ತೆ ಹೇಳಿದ್ರು ಅಂತ ತಾನೇ ಹಾಲಿಗೆ ಅರಿಶಿನ ಕೊಟ್ಟಿದ್ದು ನಾನು. ಅಲ್ಲ, ಅವ್ವ ಯಾಕೆ ಅರಿಶಿನ ಹಾಕೊಡಕ್ಕೆ ಹೇಳಿದ್ರು? ಯಾವುದೋ ವಿಡಿಯೋದಲ್ಲಿ ಹಾಲಿಗೆ ಅರಿಶಿನ ಹಾಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ನೋಡಿದ್ದಾರೆ ಅನ್ಸುತ್ತೆ. ಅದಕ್ಕೆ ಅದನ್ನ ತಂದು ನನಗೆ ಹೇಳಿದ್ದಾರೆ. ನೋಡಮ್ಮಿ ನೀಲು, ಇನ್ನೊಂದ್ಕಿತ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಅಪ್ಪ ಹಿಂಗೆ ಹಾಲು ಅರಿಶಿನ ಹಾಕೊಡಕ್ಕೆ ಹೋಗ್ಬೇಡ. ನೋಡು ಅವ್ರು ಎಷ್ಟು ಸಂಕಟ ಪಟ್ಬಿಟ್ರು ಅಂತ. ಅದನ್ನೆಲ್ಲ ನಮ್ಮ ಕೈಲಿ ನೋಡೋಕ್ಕಾಗೋದಿಲ್ಲ ಕಣಮ್ಮಿ. ಇನ್ನೊಂದು 2-3 ದಿನ ಅವ್ರಿಗೆ ಹಾಲು ಮಜ್ಜಿಗೆ ಮೊಸರು ಏನೂ ಕೊಡೋಕೆ ಹೋಗ್ಬೇಡ, ಬರೀ ಗಂಜಿನೇ ಮಾಡಿಕೊಡು. ಕರೆಕ್ಟಾಗಿ ಗಂಜಿನೇ ಮಾಡ್ಕೊಡ್ಬೇಕು ತಾನೆ. ಆಮೇಲೆ ಗಂಜಿ ಕುಡ್ದು ಅದಕ್ಕೇನಾದರೂ ಆಯಿತು ಅಂದರೆ ಆಮೇಲೆ ನನ್ನನ್ನು ಬೈಬಾರ್ದು. ಬಡಿತದೆ. ಒಂದು ಹೇಳಿದ್ರು ಇನ್ನೊಂದು ಮಾತಾಡ್ತಿದ್ದಿ. ಹೇಳ್ದಷ್ಟು ಕೇಳು ಅಷ್ಟೇಯ.